ಗುಲ್ಬರ್ಗಾ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿರೋ 3 ಹುಡುಗರ ಕತೆ. ಇವನ ಹೆಸರು ರಾಜು, ಕಾರ್ತಿಕ್ ಮತ್ತು ಕುನಾಲ್. ಈ 3 ಹುಡುಗರ ತಲೆಯಿಂದ ಆರಂಭ ಆಗೋ ಕಥೆನೇ ರಿಯಲ್ ಎಫೆಕ್ಟ್. ಈ 3 ಜನ ಫ್ರೆಂಡ್ಸ್ ಇವತ್ತು ಸಿನಿಮಾ ಅಂದ್ರೆ ಏನು? ಸಿನಿಮಾಗೂ ನಿಜ ಜೀವನಕ್ಕೂ ಇರೋ ವ್ಯತ್ಯಾಸ ಏನು? ಇದೇ ಈ ರಿಯಲ್ ಎಫೆಕ್ಟ್. ಅಂದ್ರೆ ಮನುಷ್ಯ ಮಲಗಿದ್ದಾಗ ಕನಸು ಬೀಳುತ್ತೆ, ಕನಸಲ್ಲಿ ನಡೆಯೋದೆಲ್ಲ ನಿಜ ಅಂತ ಅವನಿಗೆ ಅನಿಸುತ್ತೆ. ಅದೇ ಅವನಿಗಾಗೋ ರಿಯಲ್ ಎಫೆಕ್ಟ್. ಅದೇ ರೀತಿ ಈ ನಮ್ಮ ಸಿನಿಮಾದಿಂದ ನೋಡೋ ಪ್ರೇಕ್ಷಕರಿಗೆ ಆಗೋ ಅನುಭವ ಈ ನಮ್ಮ ರಿಯಲ್ ಎಫೆಕ್ಟ್. ಮನುಷ್ಯ ಕತ್ತಲಲ್ಲಿ ಕೂತು ದೂರದಲ್ಲಿ ನೋಡಿದಾಗ ಅಲ್ಲಿನ ಯಾವುದೇ ವಸ್ತುಗಳು ಸ್ಪಷ್ಟವಾಗಿ ಅವನ ಕಣ್ಣಿಗೆ ಕಾಣಿಸುವುದಿಲ್ಲ. ಆ ವಸ್ತುಗಳನ್ನು ತಲೆಯಿಂದ ನೋಡ್ತಾನೆ. ಎಕ್ಸಾಂಪಲ್, ಕತ್ತಲಲ್ಲಿ ಒಂದು ಹಗ್ಗದ ತುಂಡು ನೋಡಿ ಹಾವು ಅಂತ ಹೇಳಬಹುದು, ಅಥವಾ ಹಾವನ್ನೇ ನೋಡಿ ಹಗ್ಗದ ತುಂಡು ಅನ್ನಬಹುದು. ಅವನ ತಲೆಯಿಂದ ಅದು ಹಾವು ಅಂತ ನೋಡಿದಾಗ ಅದು ಹಗ್ಗದ ತುಂಡೇ ಆದ್ರೂ ಅದು ಹಾವಾಗಿಯೇ ಅವನ ಕಣ್ಣಿಗೆ ಕಾಣುತ್ತೆ. ಕಾರಣ ಅವನ ತಲೆಯಲ್ಲಿರೋ ಬ್ರೈನ್. ಮನುಷ್ಯ ಮಲಗಿದ್ದಾಗಲೂ ಅವನ ಪಂಚೇಂದ್ರಿಯಗಳು ನಿಧಾನವಾಗಿ ಕೆಲಸ ಮಾಡುತ್ತವೆ. ಮಲಗಿದ್ದಾಗ ಯಾವ ರೀತಿ ಕೆಲಸ ಮಾಡುತ್ತವೆ? ಶಬ್ದ, ವಾಸನೆ, ರುಚಿ, ಸ್ಪರ್ಶ, ದೃಶ್ಯ. ಈ 5ರಲ್ಲಿ ಒಂದು ಎಕ್ಸಾಂಪಲ್. ಯಾರಾದ್ರೂ ಮುಟ್ಟಿದ ಸ್ಪರ್ಶ ಆದ್ರೆ ಮಲಗಿದ್ದಾಗ ಸೊಳ್ಳೆ ಕಚ್ಚಿದರೆ ಯಾರಾದ್ರೂ ಬಂದ್ರೆ ಅವನ ಕಣ್ಣಿಗೆ ಕಾಣಿಸೋಲ್ಲ.
ಇಲ್ಲೇ ಗಿಡ ತೆಳಗಿದ್ದೀವಿ ಬಾ. ಹಾ ಬಾಲೆ ಹೊಂಟಿ ಕಾಣತಮ್ಮ ಪಟ್ಟದ ಅದಕ್ಕೆ ಕುಂಜು ಅಡ್ಡದಾಗ ಇವತ್ತೇ ಬಂದಿ ಮತ್ತೆ ಫೋನ್ ಹಚ್ಬೇಕಿಲ್ಲ ಆಯ್ತಾಯ್ತು ಕುಂದ್ ಮಾತಾಡೋದು ಡಿಸ್ಕಸ್ ಮಾಡೋದು ಡಿಸ್ಕಷನ್ ಮಾಡೋದ್ಲೆ ಒಂದು ಅದು ಕಾಮಿಡಿಲೇ ಕರ್ರನ ಅವನಿಗೆ ಭಾರಿ ಕೊಟ್ಟಾನೆ ಏನ್ಲೇ ಬೇಟ ದಿನ ಕಂಟಿನ್ಯೂ ಕೆಲ್ಸ ನಡೆದಿಲ್ಲ. ಏನ್ ದುಡಿಬೇಕಲೇ ಇವತ್ತು ದುಡಿದ್ರೆ ಇವತ್ತಿಗೆ ಅಷ್ಟೇ, ದುಡಿದೇ ಇದ್ರೆ ಹೊಟ್ಟೆಗೂ ಇಲ್ಲ ಬಟ್ಟೆಗೂ ಇಲ್ಲ. ದುಡ್ಡು ಅನ್ನೋದು ದುಡ್ಡು ಸಂಪಾದನೆ ಮಾಡಿದೆ ನೀನ್ ಹೊಟ್ಟೆ ಬಟ್ಟೆಗೆ ಅಷ್ಟೇ. ದುಡ್ಡು ಅನ್ನೋದು ತಲೆಯಿಂದ ಸಂಪಾದನೆ ಮಾಡ್ಬೇಕು. ದುಡ್ಡು ಅನ್ನೋದು ತಲೆಯಿಂದ ಸಂಪಾದನೆ ಮಾಡ್ಬೇಕು. ಸಂಪಾದನೆ ಮಾಡೋದು ಹೆಂಗ್ಲಿ? ಸಿನಿಮಾದಲ್ಲಿ ನೋಡಿಲ್ಲ ಗಾಂಜಾ ಡ್ರಗ್ಸ್ ಅವೆಲ್ಲ ಡೀಲ್ಗಳೆಲ್ಲ ಮಾಡ್ಬೇಕು. ಗನ್ನು ಪಿಸ್ತೂಲು ಬಾಂಬ್ಗಳನ್ನೆಲ್ಲ ಇವುಗಳನ್ನೆಲ್ಲ ಸಪ್ಲೈ ಮಾಡ್ಬೇಕು. ಯಾರಪ್ಪ ಬಾಸ್ ಕೆಲ್ಸ ಕೊಡೋನು? ನನಗೊಬ್ಬ ಗೊತ್ತಲಿ, ಅವನ ಹೆಸರು ಡ್ಯಾನಿ. ಅವ್ ಬಂದ ಕೆಲಸ ಸಿಗುತ್ತ. ನನ್ನ ಕೈಯಲ್ಲಿ ದುಡ್ಡು ಬಂದೆ ನನಗೇನ್ ಬೇಕಲೇ? ಬಟ್ಟೆ ಬರೆ ಮನೆ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಪಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡ್ತೀನಿ. ನನ್ನ ಕೈಯಲ್ಲೇ ದುಡ್ಡು ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಕಾರು ಬೈಕು ಬಟ್ಟೆ ಬರೆ ಎಲ್ಲ ಹಾಕೊಂಡು ರಾಜಿನ ತರ ಮೆರಿತಿದ್ರೆ ದುನಿಯಾ ಎಲ್ಲ ನನ್ನ ಜೇಬಲ್ಲಿ ಇದ್ದಂಗ್ಲಿ. ಅಂದ್ರೆ ಎಲ್ಲ ಎಂಜಾಯ್ ಮಾಡಂಬ್ರಲ್ಲ. ನಾಳೆ ಹೋಗಮ್ಲೆ. ನಾಳೆ ಪಸ್ತಾವ ಡ್ಯಾಮಿಗೆ ಹೋಗಮ್ಲೆ. ಆಯ್ತಾಯ್ತು ಇಲ್ಲೇ ನಮ್ಮ ಅಮ್ಲಿ ಅಡ್ಡಾಗಿದ್ದೋಳು ಬರ್ರಿ. ಹಾ ಜಲ್ದಿ ಬರ್ರಿ. ನಿಂಗೆ ನೀರಾಗ ಭಯ ಆದ್ರೆ ನೀ ಬರ್ಲಕ್ ಹೋಗ್ಬೇಡ. ನೀರಂದ್ರೆ ಭಯ ಇಲ್ಲ. ನಂಗೆ ನೋಡಿದ್ರೆ ನಂಗೆ ಆಗಲ್ಲ. ಇಲ್ಲೇ ತಿರ್ಗಾಡ್ತೇನೆ ನೋಡ್ತಿರ್ತೀನಿ. ಏನ್ ನಿಂದ್ರಲೇ ಅಳ್ಳಪ್ರೆ ಕುನಾಲ್.
ತುಂಬಾ ಟೇಸ್ಟು. ಎಷ್ಟು ಮೇಡಮ್ ಮಾಡ್ಕೊಂಡು ಮೇಡಮ್ ಈಗ ನಾವು ಒಂದು ಭಾರಿ ಯಾರಾದರೂ ಬಂದ್ರೆ ಅವನ ಕಣ್ಣಿಗೆ ಕಾಣಿಸೋಲ್ಲ, ಕಣ್ಣು ಮುಚ್ಚಿರುತ್ತೆ. ಆದರೆ ನಿದ್ರೆಯಲ್ಲಿರುವಾಗ ಅವನ ತಲೆಯ ಬ್ರೈನ್ ಕೆಲಸ ಮಾಡುತ್ತೆ. ಅದರ ಕೆಲಸ ಯೋಚನೆ ಮಾಡೋದು. ಮನುಷ್ಯ ನಿದ್ರೆಯಲ್ಲಿರುವಾಗ ಅವನ ಆ ಕ್ಷಣದ ಯೋಚನೆ ಅವನ ಕಣ್ಣಿಗೆ ಕನಸಾಗಿ ಕಾಣುತ್ತೆ. ಆ ಕನಸು ಅವನ ತಲೆಗೆ ನಿಜದಂತೆಯೇ ಇರುತ್ತೆ. ಕುನ್ಯ ಅಲ್ಲೋಡ್ಲೆ ಯಾರೋ ರೈಲ್ವೆ ಪಟ್ರಾಗ ಏನೋ ಹುಡುಕ್ತಾ ಇದ್ದಾನ ಅವನು. ಅಲ್ಲಿ ನೋಡು. ಹೌದ್ಲಿ, ಅವ ರೈಲ್ವೆ ಪಟ್ರಿ ಮೇಲೆ ಏನೋ ಹುಡ್ಕಾಡತಾನ. ಅಂದ್ರೆ ರೈಲ್ವೆ ಗಾಡಿ ಪ್ರಯಾಣಿಕ ಆಗಿರ್ಬೋದು, ರೈಲ್ವೆ ಗಾಡಿಯಿಂದ ಏನೋ ಬಿಡಿಸ್ಕೊಂಡ ನಾವು, ಅದಕ್ಕೆ ಅಷ್ಟು ಹೌದು, ಅವ ಸ್ವಲ್ಪ ದೂರ ಹೋದ್ಮೇಲೆ ನಾವು ಭೀ ಹೋಗಿ ಅಲ್ಲೇ ಹುಡ್ಕೋಣ. ಆಯ್ತಲೇ ಅವ ಹಂಗೆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನಾವು ಭೀ ಅವ್ನ ಹಿಂದೆ ಹೋಗಿ ಏನಾದ್ರು ನೋಡೋಣ. ಅಲ್ಲದ ನೋಡ್ಲಿ. ದುಡ್ಡು ಅವಲೇ ಇದ್ರೊಳಗ. ಮುಚ್ಚಿಟ್ಕೋ. ಅವ ನಮ್ಮನೆ ನೋಡ್ತಾ ಇದ್ದಾನಲೇ ಕುನಾಲ್. ಹೌದು, ಅವ ನಮ್ಗೆ ನೋಡೋಕ್ಕಿಂತ ಮುಂಚೆ ನಾನು ಸೀಕ್ರೆಟ್ ಪ್ಲೇಸ್ ಹೋಗಿ ಮುಚ್ಚಿಡಂಬ ನಡಿ. ಕುನಾಲ್, ಈಗ ನಮ್ಮ ಕೈಲಿ ದುಡ್ಡು ಬಂದಿದೆ. ನಮ್ಮ ಲೈಫ್ನಲ್ಲಿ ಏನು ಬೇಕು ಎಲ್ಲ ಎಂಜಾಯ್ ಮಾಡೋಣ. ಎಂಜಾಯ್. ಆಯ್ತಲೇ, ಈ ದುಡ್ಡಲ್ಲಿ ನಿನಗೆ 50%, ನನಗೆ 50%. ಎಂಜಾಯ್ ಮಾಡ್ಬಿಡಮ್ಲೆ. ಓಕೆ ಕುನಾಲ್. ಆಯ್ತು ತಗೊಳ್ಳೆ ಕಾರ್ತಿಕ್, ಆಯ್ತಾಯ್ತು. ಏನೋ ಶಬ್ದ ಆಲತ್ತದ್ಲೆ. ಅವ ರೊಕ್ಕ ಕಳ್ಕೊಂಡು ಇಲ್ಲೇ ಬಂದಲ್ಲೇ ಕುನಾಲ್. ಹಂಗಂದ್ರೆ ಅವ ನಮ್ಮ ಹಿಂದೆ ಫಾಲೋ ಮಾಡ್ಕೋತ ಬಂದನ್ಲೇ ಅವ. ಬಿಡಾಸಣ ಬಿಡ್ಬೇಡ. ಹಾಲೆ ಬನ್ನ.
ನನ್ನ ತಲೆಗೆ ಗುದಿ ಹಿಡಿಲೆ ಇಟ್ಟೇನಿ. ಮತ್ತೆ ಯಾಕೆ ಯೋಚನೆ ಮಾಡ್ತೇವೆ? ಕಾರ್ತಿಕ್ ಫಸ್ಟ್ ರೊಕ್ಕ ತೊಗೊಂಬೋಗ್ಲೆ. ಕುನಾಲ್ ರೊಕ್ಕನೇ ಇಲ್ಲಲೇ ಇಲ್ಲಿ. ಕುನಾಲ್ 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 ನೀನು ಮಾತಾಡೋನು ಕುನಾಲ. ಹೌದು, ನೀವ್ಯಾರು? ನನಗೆ ನಿನ್ ನಂಬರ್ ಡ್ಯಾನಿ ಕೊಟ್ಟಿದ್ದಾನೆ. ನಿಮ್ಗೆ ಕೆಲಸ ಬೇಕಾಗಿದ್ರೆ ನಾನ್ ಹೇಳಿದ ಅಡ್ರೆಸ್ಗೆ ಹೇಳಿದ ಟೈಮ್ಗೆ ಬರ್ಬೇಕು. ಕೆಲಸ ಏನು ಅಂತ ಬಂದ್ಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿನ್ ನಂಬರ್ಗೆ ಮೆಸೇಜ್ ಬರುತ್ತೆ. ಅದರಲ್ಲಿ ಅಡ್ರೆಸ್ ಟೈಮ್ ಇರುತ್ತೆ. ನೀನೇನಾ ಕುನಾಲ್? ಹೌದು ಬಾಸ್, ನಾನೇ ಕುನಾಲ್. ನಿನ್ನ ಜೊತೆ ಬಂದವನು ಯಾರು? ಅವನು ನಮ್ಮ ಫ್ರೆಂಡ್. ಅವನು ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ. ಈಗ ಕೆಲಸ ಏನು ಅಂತ ಹೇಳ್ತೀನಿ ಕೇಳು. ನಾಗನಹಳ್ಳಿ ರಿಂಗ್ ರೋಡ್ ರೈಲ್ವೆ ಟ್ರ್ಯಾಕ್ನ ಮೇಲಿರೋ ಬ್ರಿಡ್ಜ್ ರೋಡಲ್ಲಿ ಒಂದು ಕಾರ್ ಬರುತ್ತೆ. ಕಾರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ದಯಾನಂದ್. ಅವನು ಬಂದ ತಕ್ಷಣ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾನೆ. ಆಗ ನೀನು ಹೇಳ್ತೀಯ, ಪ್ರಕೃತಿ ಸುಂದರವಾಗಿಲ್ಲ, ನೋಡೋ ಮನಸ್ಸು ಸುಂದರವಾಗಿದೆ ಅಂತ ನೀನು ಹೇಳಬೇಕು. ಅವನು ನಿನಗೆ 1,00,000 ಹಣ ಕೊಡ್ತಾನೆ. ನಾನು ನಿನಗೊಂದು ಪೆಟ್ಟಿಗೆ ಕೊಡ್ತೀನಿ. ಆ ಪೆಟ್ಟಿಗೆ ನೀನು ಅವನಿಗೆ ಕೊಡಬೇಕು. ಅವನಲ್ಲಿರೋ 1,00,000 ಹಣನ ನಿಯತ್ತಾಗಿ ತಂದು ನನಗೆ ಒಪ್ಪಿಸ್ಬೇಕು. ಮೋಸ ಮಾಡಿದ್ರೆ ನೀನು ಈ ಭೂಮಿ ಮೇಲೆ ಇರಲ್ಲ. ರಾಕೇಶ್, ಆ ಪೆಟ್ಟಿಗೆ ತುಂಬ. ಕುನಾಲ್, ಈ ಪೆಟ್ಟಿಗೆನ ದಯಾನಂದ್ಗೆ ಒಪ್ಪಿಸ್. ಎಷ್ಟು ಸುಂದರವಾಗಿದೆ. ಸುಂದರವಾಗಿಲ್ಲ, ನಿಮ್ಮ ಮನಸ್ಸು ಸುಂದರವಾಗಿದೆ. ಕುನಾಲ? ಹೌದು, ನಾನು ಕುನಾಲ್. ನೀವು ಶಿವಾನಂದ. ನಾನು ದಯಾನಂದ್.
ರಿಂಗ್ ರೋಡ್ ರೈಲ್ವೆ ಟ್ರ್ಯಾಕ್ನ ಮೇಲಿರೋ ಬ್ರಿಡ್ಜ್ ರೋಡಲ್ಲಿ ಒಂದು ಕಾರ್ ಬರುತ್ತೆ. ಇದು ಹೇಳಿನೇನ ಕಟ್ ಮಾಡು. ಕುರ್ತಿ ಎಷ್ಟು ಸುಂದರವಾಗಿದೆ. ಬರೋಬರಿ ಬರಲಾಗ ಕಟ್ ಮಾಡು. ಸಾಕು. ಡೈರೆಕ್ಟರ್